ಬಹುತೇಕವಾಗಿ ಬಸವರಾಜ ಬೊಮ್ಮಾಯಿ ಹೆಸರು ಫಿಕ್ಸ್ ಆಗಿದೆ. ಹೀಗಾಗಿ ನಾನು ಬಸವರಾಜ ಬೊಮ್ಮಾಯಿ ಅವ್ರ ಹೆಸರು ಫಿಕ್ಸ್ ಆಗಿದೆ, BC ಪಾಟೀಲ್ ಅವ್ರು ಫಿಕ್ಸ್ ಆಗಿದೆ. ನಾನು ಸಂಪೂರ್ಣವಾಗಿ ಅದಕ್ಕೆ ಬೆಂಬಲ ಕೊಡ್ತೀನಿ. ಯಾರೇ ಕ್ಯಾಂಡಿಡೇಟ್ ಆದ್ರೂ ಕೂಡ ಭಾರತೀಯ ಜನತಾ ಪಕ್ಷದ ಒಬ್ಬ ಸಾಮಾನ್ಯ ಕಾರ್ಯಕರ್ತನಂತೆ ನಾನು ಕೂಡ ಓಡಾಟ ಮಾಡ್ತೀನಿ. ಅದರಲ್ಲಿ ಯಾವುದೇ ರೀತಿಯಂತ ಅನುಮಾನ ಇಲ್ಲ. ಪಕ್ಷ ತೀರ್ಮಾನ ಮಾಡಿ ಇಂಥವ್ರ ಕ್ಯಾಂಡಿಡೇಟ್ ಅಂತ ಆದಂಥ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಒಗ್ಗಟ್ಟಿನಿಂದ ಭಾರತೀಯ ಜನತಾ ಪಕ್ಷ ನಾವು ಗೆಲ್ಲಿಸ್ತೇವೆ. ನರೇಂದ್ರ ಮೋದಿ ಅವರು ಮತ್ತೊಮ್ಮೆ ನಾವು ಪ್ರಧಾನಮಂತ್ರಿ ಮಾಡ್ತೇವೆ. ನಾನು ಸ್ಥಳೀಯನೇ. ಸಾಮಾನ್ಯ ಕಾರ್ಯಕರ್ತರು ಟಿಕೆಟ್ ಕೊಟ್ರೆ ಬೇರೆಯವರಿಗೆ ಸಾಮಾನ್ಯ ಕಾರ್ಯಕರ್ತರಿಗೆ ಪಕ್ಷ ಟಿಕೆಟ್ ಕೊಟ್ರೆ ಕಳೆದ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ನನಗೆ ಮತ್ತು ನನ್ನ ತಂದೆಯವರಿಗೆ ಚುನಾವಣೆ ರಂಗದಿಂದ ಹೊರಗಡೆ ಬರಬೇಕು ಅಂತ ಹೈಕಮಾಂಡ್ ಸೂಚನೆ ಕೊಡ್ತು. ಸೂಚನೆ ಕೊಟ್ಟಂತ ಸಂದರ್ಭದಲ್ಲಿ ಶಿವಮೊಗ್ಗದಿಂದ ಒಬ್ಬ ಸಾಮಾನ್ಯ ಕಾರ್ಯಕರ್ತ ಚನ್ನಬಸಪ್ಪನವರು ನನ್ನ ತಂದೆಯವರ 89ನೇ ಇಸ್ವಿ ಮೊದಲನೇ ಚುನಾವಣೆಯಿಂದ ಹಿಡಿದು ಮೊನ್ನೆ ನಡೆದಕ್ಕಂಥ 2018ನೇ ಚುನಾವಣೆವರೆಗೂ ಕೂಡ ಸಕ್ರಿಯವಾಗಿ ಮನೆಯ ಮಗನಂತೆ ಚನ್ನಬಸಪ್ಪನವರು ನಮ್ಮ ತಂದೆಯವರು ಚುನಾವಣೆ ಮಾಡಿದ್ದಾರೆ. ಒಬ್ಬ ಸಾಮಾನ್ಯ ಕಾರ್ಯಕರ್ತ ಅಲ್ಲಿ ಶಿವಮೊಗ್ಗದಲ್ಲಿ ನಾವು ಗೆಲ್ಸಿರೋದ್ರಿಂದ ರಾಜ್ಯಾದ್ಯಂತನೂ ನಮ್ಮ ತಂದೆಯವರು ಪ್ರವಾಸ ಮಾಡಿ ಸುಮಾರು 66-67 ಜನ ಗೆಲ್ಸಿದ್ದಾರೆ. ಆದ್ರೆ ಈ ಬಾರಿ ಸಾಮಾನ್ಯ ಕಾರ್ಯಕರ್ತನಿಗೆ ಈ ಬಾರಿನೂ ಕೊಟ್ಟರೆ, ನಾನು ಒಬ್ಬ ಸಾಮಾನ್ಯ ಕಾರ್ಯಕರ್ತ, ನನಗೆ ಕೊಟ್ರು ಕೂಡ ತುಂಬಾ ಸಂತೋಷದಿಂದ ನಾನು ಕೆಲಸ ಮಾಡ್ತೀನಿ. ಬೇರೆ ಯಾರಿಗೆ ಕೊಟ್ರು ಕೂಡ ನಾನು ಸಂತೋಷದಿಂದ ಈ ಬಾರಿ ನಾನು ಕೆಲಸ ಮಾಡ್ತೀವಿ. ಅದ್ರಲ್ಲಿ ಯಾವುದೇ ರೀತಿಯಂತ ಅನುಮಾನ ಇಲ್ಲ. ತ್ಯಾಗ ನೋಡಿ, ಭಾರತೀಯ ಜನತಾ ಪಕ್ಷ ಈ ಮಟ್ಟಕ್ಕೆ ಬರ್ಬೇಕಾದ್ರೆ ಅನೇಕ ಹಿರಿಯರು ತಪಸ್ ಮಾಡಿ ಕಟ್ಟಿರ್ತಕ್ಕಂಥ ಪಕ್ಷ ಇದು. ಕೆಲವ್ರು ಇನ್ನೂ ನಾನಾದ್ರೂ ಇವತ್ತು ಇಲ್ಲಿ ನಿಮ್ಮ ಎದುರುಗಡೆ ನಿಂತ್ಕೊಂಡು ಮೀಡಿಯಾ ಮುಂದ್ಗಡೆ ನಿಂತ್ಕೊಂಡು ಮಾತಾಡೋಂಥ ಅವಕಾಶ ನನಗೆ ಪಕ್ಷ ಮಾಡಿಕೊಟ್ಟಿದೆ. ಎಷ್ಟೋ ಜನ ಪ್ರಚಾರಕರು ಈ ದೇಶಕ್ಕೋಸ್ಕರ ಪಕ್ಷಕ್ಕೋಸ್ಕರ ಇನ್ನೂ ಮದುವೆ ಆಗಿಲ್ಲ, ಮನೆ ಮಠ ಎಲ್ಲ ಬಿಟ್ಟು ಬಂದು ಅವರು ದೇಶಕ್ಕೋಸ್ಕರ ತಮ್ಮ ಇಡೀ ಜೀವನನೇ ಕೊಟ್ಟಿದ್ದಾರೆ. ಅದು ತ್ಯಾಗ. ಆದ್ರೆ ಈಗ ಇದು ಯಾವುದನ್ನು ಕೂಡ ಉದ್ಭವ ಆಗಲ್ಲ. ನನ್ನ ತಂದೆಯವರೇನೋ ತ್ಯಾಗ ಮಾಡ್ಬಿಟ್ಟಿದ್ದಾರೆ, ನಾನೇನೋ ತ್ಯಾಗ ಮಾಡ್ಬಿಟ್ಟಿನಿ. ಈ ತ್ಯಾಗ ಅನ್ನೋಂಥ ವಿಚಾರ ಈ ಸಂದರ್ಭದಲ್ಲಿ ಉದ್ಭವ ಆಗಲ್ಲ. ಎಲ್ರೂ ಕೂಡ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಮಾಡ್ಲಿಕ್ಕೆ ನಾನು, BC ಪಾಟೀಲ್ರು, ಬಸವರಾಜ ಬೊಮ್ಮಾಯಿ ಅವರು ಯಾರ್ಯಾರಿದ್ರು ಎಲ್ಲರೂ ಕೂಡ ಶತಪ್ರಯತ್ನ ಮಾಡಿ 28ಕ್ಕೆ 28 ಕ್ಷೇತ್ರನ ನಾವು ಲೋಕಸಭಾ ಕ್ಷೇತ್ರ ನಾವು ಗೆಲ್ಲುವಂತ ವಿಶ್ವಾಸ ನನ್ನಲ್ಲಿದೆ. ಬಹುತೇಕವಾಗಿ ಬಸವರಾಜ ಬೊಮ್ಮಾಯಿ ಹೆಸರು ಫಿಕ್ಸ್ ಆಗಿದೆ. ಹೀಗಾಗಿ ನಾನು ಬಸವರಾಜ ಬೊಮ್ಮಾಯಿ ಅವ್ರ ಹೆಸರು ಫಿಕ್ಸ್ ಆಗಿದೆ, BC ಪಾಟೀಲ್ ಅವ್ರು ಫಿಕ್ಸ್ ಆಗಿದೆ. ನಾನು ಸಂಪೂರ್ಣವಾಗಿ ಅದಕ್ಕೆ ಬೆಂಬಲ ಕೊಡ್ತೀನಿ. ಯಾರೇ ಕ್ಯಾಂಡಿಡೇಟ್ ಆದ್ರೂ ಕೂಡ ಭಾರತೀಯ ಜನತಾ ಪಕ್ಷದ ಒಬ್ಬ ಸಾಮಾನ್ಯ ಕಾರ್ಯಕರ್ತನಂತೆ ನಾನು ಕೂಡ ಓಡಾಟ ಮಾಡ್ತೀನಿ. ಅದರಲ್ಲಿ ಯಾವುದೇ ರೀತಿಯಂತ ಅನುಮಾನ ಇಲ್ಲ. ಪಕ್ಷ ತೀರ್ಮಾನ ಮಾಡಿ ಇಂಥವ್ರ ಕ್ಯಾಂಡಿಡೇಟ್ ಅಂತ ಆದಂಥ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಒಗ್ಗಟ್ಟಿನಿಂದ ಭಾರತೀಯ ಜನತಾ ಪಕ್ಷ ನಾವು ಗೆಲ್ಲಿಸ್ತೇವೆ. ನರೇಂದ್ರ ಮೋದಿ ಅವರು ಮತ್ತೊಮ್ಮೆ ನಾವು ಪ್ರಧಾನಮಂತ್ರಿ ಮಾಡ್ತೇವೆ. ನಾನು ಸ್ಥಳೀಯನೇ. ಸಾಮಾನ್ಯ ಕಾರ್ಯಕರ್ತರು ಟಿಕೆಟ್ ಕೊಟ್ರೆ ಬೇರೆಯವರಿಗೆ ಸಾಮಾನ್ಯ ಕಾರ್ಯಕರ್ತರಿಗೆ ಪಕ್ಷ ಟಿಕೆಟ್ ಕೊಟ್ರೆ ಕಳೆದ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ನನಗೆ ಮತ್ತು ನನ್ನ ತಂದೆಯವರಿಗೆ ಚುನಾವಣೆ ರಂಗದಿಂದ ಹೊರಗಡೆ ಬರಬೇಕು ಅಂತ ಹೈಕಮಾಂಡ್ ಸೂಚನೆ ಕೊಡ್ತು. ಸೂಚನೆ ಕೊಟ್ಟಂತ ಸಂದರ್ಭದಲ್ಲಿ ಶಿವಮೊಗ್ಗದಿಂದ ಒಬ್ಬ ಸಾಮಾನ್ಯ ಕಾರ್ಯಕರ್ತ ಚನ್ನಬಸಪ್ಪನವರು ನನ್ನ ತಂದೆಯವರ 89ನೇ ಇಸ್ವಿ ಮೊದಲನೇ ಚುನಾವಣೆಯಿಂದ ಹಿಡಿದು ಮೊನ್ನೆ ನಡೆದಕ್ಕಂಥ 2018ನೇ ಚುನಾವಣೆವರೆಗೂ ಕೂಡ ಸಕ್ರಿಯವಾಗಿ ಮನೆಯ ಮಗನಂತೆ ಚನ್ನಬಸಪ್ಪನವರು ನಮ್ಮ ತಂದೆಯವರು ಚುನಾವಣೆ ಮಾಡಿದ್ದಾರೆ. ಒಬ್ಬ ಸಾಮಾನ್ಯ ಕಾರ್ಯಕರ್ತ ಅಲ್ಲಿ ಶಿವಮೊಗ್ಗದಲ್ಲಿ ನಾವು ಗೆಲ್ಸಿರೋದ್ರಿಂದ ರಾಜ್ಯಾದ್ಯಂತನೂ ನಮ್ಮ ತಂದೆಯವರು ಪ್ರವಾಸ ಮಾಡಿ ಸುಮಾರು 66-67 ಜನ ಗೆಲ್ಸಿದ್ದಾರೆ. ಆದ್ರೆ ಈ ಬಾರಿ ಸಾಮಾನ್ಯ ಕಾರ್ಯಕರ್ತನಿಗೆ ಈ ಬಾರಿನೂ ಕೊಟ್ಟರೆ, ನಾನು ಒಬ್ಬ ಸಾಮಾನ್ಯ ಕಾರ್ಯಕರ್ತ, ನನಗೆ ಕೊಟ್ರು ಕೂಡ ತುಂಬಾ ಸಂತೋಷದಿಂದ ನಾನು ಕೆಲಸ ಮಾಡ್ತೀನಿ. ಬೇರೆ ಯಾರಿಗೆ ಕೊಟ್ರು ಕೂಡ ನಾನು ಸಂತೋಷದಿಂದ ಈ ಬಾರಿ ನಾವು ಕೆಲಸ ಮಾಡ್ತೀವಿ. ಅದ್ರಲ್ಲಿ ಯಾವುದೇ ರೀತಿಯಂತ ಅನುಮಾನ ಇಲ್ಲ. ತ್ಯಾಗ ನೋಡಿ, ಭಾರತೀಯ ಜನತಾ ಪಕ್ಷ ಈ ಮಟ್ಟಕ್ಕೆ ಬರ್ಬೇಕಾದ್ರೆ ಅನೇಕ ಹಿರಿಯರು ತಪಸ್ ಮಾಡಿ ಕಟ್ಟಿರ್ತಕ್ಕಂಥ ಪಕ್ಷ ಇದು. ಕೆಲವ್ರು ಇನ್ನೂ ನಾನಾದ್ರೂ ಇವತ್ತು ಇಲ್ಲಿ ನಿಮ್ಮ ಎದುರುಗಡೆ ನಿಂತ್ಕೊಂಡು ಮೀಡಿಯಾ ಮುಂದ್ಗಡೆ ನಿಂತ್ಕೊಂಡು ಮಾತಾಡೋಂಥ ಅವಕಾಶ ನನಗೆ ಪಕ್ಷ ಮಾಡಿಕೊಟ್ಟಿದೆ. ಎಷ್ಟೋ ಜನ ಪ್ರಚಾರಕರು ಈ ದೇಶಕ್ಕೋಸ್ಕರ ಪಕ್ಷಕ್ಕೋಸ್ಕರ ಇನ್ನೂ ಮದುವೆ ಆಗಿಲ್ಲ, ಮನೆ ಮಠ ಎಲ್ಲ ಬಿಟ್ಟು ಬಂದು ಅವರು ದೇಶಕ್ಕೋಸ್ಕರ ತಮ್ಮ ಇಡೀ ಜೀವನನೇ ಕೊಟ್ಟಿದ್ದಾರೆ. ಅದು ತ್ಯಾಗ. ಆದ್ರೆ ಈಗ ಇದು ಯಾವುದನ್ನು ಕೂಡ ಉದ್ಭವ ಆಗಲ್ಲ. ನನ್ನ ತಂದೆಯವರೇನೋ ತ್ಯಾಗ ಮಾಡ್ಬಿಟ್ಟಿದ್ದಾರೆ, ನಾನೇನೋ ತ್ಯಾಗ ಮಾಡ್ಬಿಟ್ಟಿನಿ. ಈ ತ್ಯಾಗ ಅನ್ನೋಂಥ ವಿಚಾರ ಈ ಸಂದರ್ಭದಲ್ಲಿ ಉದ್ಭವ ಆಗಲ್ಲ. ಎಲ್ರೂ ಕೂಡ
ನರೇಂದ್ರ ಮೋದಿ ಅವರು ಪ್ರಧಾನ ಮಂತ್ರಿ ಮಾಡಲಿಕ್ಕೆ ನಾನು BC ಪಾಟೀಲ್ರು ಬಸವರಾಜ ಬೊಮ್ಮಾಯಿ ಅವರು ಯಾರ್ಯಾರಿದ್ರು ಎಲ್ಲರೂ ಕೂಡ ಶತಪ್ರಯತ್ನ ಮಾಡಿ 28 ಕ್ಷೇತ್ರನ ನಾವು ಲೋಕಸಭಾ ಕ್ಷೇತ್ರ ನಾವು ಗೆಲ್ಲುವಂತ ವಿಶ್ವಾಸ ನನ್ನಲ್ಲಿದೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.